ದಿವಸದ ನಂತರ ಈ ಕಾರ್ಯಕ್ರಮದಲ್ಲಿ ತಡ ಆದರೂ ಕೂಡ ನಾನು ಭಾಗವಹಿಸಿದ್ದೇನೆ. ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೇನೆ. ಬಹುಶಃ ನಮ್ಮ ಕಮಿಷನರ್ ಅವರು ಹೇಳಿದಾಗೆ ಬೆಳಗಾಂ ಕಮಿಷನರೇಟಲ್ಲಿ 100ಕ್ಕೆ 100 ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂತೇಳಿ ಅವರು ತಮ್ಮ 18 ವರ್ಷದ ಅನುಭವದ ಮಾತನ್ನು ಹೇಳಿದರು. ಅದೇ ರೀತಿ ಬೇರೆ ಬೇರೆ ಗೋಕಾಕ್ನಲ್ಲಿರ್ಬೋದು, ಕುಲ್ಗೋಡ್ದಲ್ಲಿರ್ಬೋದು, ಕಿತ್ತೂರಲ್ಲಿರ್ಬೋದು ಅಥವಾ ಘಟಪ್ರಭಾ, ಸಂಕೇಶ್ವರ್, ಇಲ್ಲೆಲ್ಲ ಕ್ವಾರ್ಟರ್ಸ್ಗಳನ್ನು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಅಲ್ಲೋಗೋದು ಬೇಡ ಅಂತೇಳಿ ಇಲ್ಲೇ ಅಡಿಗಲ್ಲಿ ಹಾಕ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಹೋಗೋದು ಬೇಡ, ಅಷ್ಟು ಊರೂರಿಗೆ ಹೋಗೋದು ಬೇಡ ಅಂತೇಳಿ ಇಲ್ಲೇ ಹಾಕಿದ್ದಾರೆ. ಸುಮಾರು 67 ಕೋಟಿ ರೂಪಾಯಿಗೆ ಇವತ್ತು ನಾವು ಈ ಉದ್ಘಾಟನೆ ಮತ್ತು ಅಡಿಗಲ್ ಹಾಕುವ ಕಾರ್ಯಕ್ರಮವನ್ನು ಮಾಡಿದ್ದೇವೆ. 67.79 ಮತ್ತು ಅದರ ಜೊತೆಯಲ್ಲಿ ಶಾಪೂರ್ನಲ್ಲಿ 12 ಕ್ವಾರ್ಟರ್ಸ್ಗೆ ಅಡಿಗಲ್ಲನ್ನು ಇಲ್ಲೇ ಹಾಕಿದ್ದೀವಿ. ಅದಕ್ಕೂ ಕೂಡ 3,92,00,000. ಇವತ್ತು ಈ ಕೆಲಸ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯವರಿಗೆ ಅವರು ಚೆನ್ನಾಗಿರಬೇಕು, ಅವರ ವೃತ್ತಿಯಲ್ಲಿ ಯಾವುದೇ ತೊಂದರೆಗಳು ಇಲಾಖೆ ವತಿಯಿಂದ ಆಗೋದು ಬೇಡ. ಹಿಂದೆ ನಮ್ಮಲ್ಲಿ ಪೊಲೀಸ್ ಲೈನ್ ಅಂತೇಳಿ ಸಿಂಗಲ್ ರೂಮ್, ಒಂದೇ ಒಂದು ರೂಮು, ಮತ್ತು ಅದರಲ್ಲೇ ಅಡುಗೆ ಮನೆ, ಅದರಲ್ಲೇ ಮಲಗೋದು ಎಲ್ಲ ಒಂದು ರೀತಿಯಲ್ಲಿ. ನಾನು ಇಲ್ಲಿ CRನಲ್ಲಿ ನೀವು ಹೊಡೆದಾಕಿದ್ದೀರಲ್ಲ, ಅವರು CRದು ಬಿಲ್ಡಿಂಗ್ ಹೊಡೆದಾಕಿದ್ದಾರೆ. ಆಗ ನಾನು ಒಂದು ಸಾರಿ ಹೋಗಿದ್ದೆ ಅಲ್ಲಿ. ಆ ಹೆಂಚೆಲ್ಲ ಒಡೆದೋಗಿದೆ, ಹೆಂಚಿನ ಮನೆ ಅದೆಲ್ಲ ಸೋರ್ತಾ ಇತ್ತು. ಆ ಪೊಲೀಸ್ ಅವರ ಶ್ರೀಮತಿಯವರು ನನಗೆ ಹೇಳಿದರು, ಸರ್ ನೋಡಿ, ನಾವು ಇದರಲ್ಲೇ ಮಕ್ಕಳನ್ನು ಸಾಕಬೇಕು ಮತ್ತು ನಾವು ಇದರಲ್ಲೇ ಜೀವನ ಮಾಡಬೇಕು. ಯಾರಾದರೂ ಬಂದರೆ ಅವ್ರು ಎಲ್ಲಿ ಇರಬೇಕು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಭಾಳ ಒಂದು ರೀತಿಯಲ್ಲಿ ನಾಗರಿಕ ಸಮಾಜದಲ್ಲಿ ನನಗನ್ನಿಸ್ತು ಅದು ಅಪಮಾನ ಹಾಗೆ ಅಂತೇಳಿ. ನಾವು ಸರ್ಕಾರದಲ್ಲಿ ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಮಾಡಬೇಕು ಹಾಗೆ ಅಂತೇಳಿ ಪೊಲೀಸ್ ಗೃಹ ಅನ್ನುವಂಥ ಯೋಜನೆಯನ್ನು ಹಮ್ಮಿಕೊಂಡು ಇವತ್ತು ಸುಮಾರು ರಾಜ್ಯದಲ್ಲಿ ಸುಮಾರು 40% ನಮ್ಮ ಸಿಬ್ಬಂದಿಯವರಿಗೆ ಆ ಪೊಲೀಸ್ ಗೃಹದಲ್ಲಿ ಮನೆಯನ್ನು ಈ ರೀತಿ ಕಟ್ಟಿಕೊಟ್ಟಿದ್ದಾರೆ. 2 ಬೆಡ್ರೂಮು, ಅದರಲ್ಲಿ 1 ಬಾತ್ರೂಮ್ ಮತ್ತು ಇನ್ನೊಂದು ಬಾತ್ರೂಮ್ ಹೊರಗಡೆ, ಮತ್ತು ಒಂದು ವರಾಂಡ ಮತ್ತು ಮಾಡ್ಯುಲರ್ ಕಿಚನ್. ಭಾಳ ಸುಂದರವಾಗಿ ಇದನ್ನು ಬೆಂಗಳೂರಿನಲ್ಲಾಗಲಿ ಅಥವಾ ಯಾವುದೇ ನಗರಗಳಲ್ಲಿ ಇದನ್ನು ಬಾಡಿಗೆ ತಗೋಬೇಕು ಅಂತ ಹೇಳಿದ್ರೇ ಕಷ್ಟ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೊಲೀಸ್ ಗೃಹ ಮಂಡಳಿ ಇದೆ, ಅವರೇ ಕಟ್ತಾರೆ. ಸುಮಾರು 38 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್. 38 ಲಕ್ಷ ಒಂದು ಯೂನಿಟ್ಗೆ ನಾವು ಹಣ ಖರ್ಚು ಮಾಡ್ತೇವೆ. ಭಾಳ ಸಮಾಧಾನವಾಗಿ ಸಂತೋಷವಾಗಿ ಅವರು ಇರ್ಬೋದು. ಗಂಡ ಹೆಂಡತಿ ಇರ್ಬೋದು, ಅವ್ರ ತಂದೆ ತಾಯಿ ಇರ್ಬೋದು, ಇಲ್ಲ ಮಕ್ಕಳಿದ್ರೆ ಮಕ್ಕಳು ಇರ್ಬೋದು.
ಸಂತೋಷವಾಗಿ ಅವರು ಜೀವನವನ್ನು ನಡೆಸ್ತಕ್ಕಂಥದ್ದು ಮತ್ತು ಅವ್ರ ಕೆಲಸ ಪೊಲೀಸ್ ವೃತ್ತಿ ಮಾಡುವಾಗ ಸಮಾಧಾನವಾಗಿ ಯಾವುದೇ ಮನೆ ಕಡೆ ತೊಂದರೆ ಇಲ್ಲಪ್ಪ ಅಂತ ಹೇಳಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಅದೇ ರೀತಿ ಇವತ್ತು 40% ಇನ್ನೂ ಕೂಡ ಅದು ನಡೀತಾ ಇದೆ. ಕಳೆದ ವರ್ಷನೇ ಸುಮಾರು 2,000 ಕೋಟಿ ರೂಪಾಯಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಈ ಗೃಹವನ್ನು ಕಟ್ಟೋದಕ್ಕೆ, ವಸತಿಯನ್ನು ಕಟ್ಟೋದಕ್ಕೆ ಕೊಟ್ಟರು. ಈಗಾಗಲೇ 1,200 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೇವೆ ಅದರಲ್ಲಿ. ಈ ವರ್ಷ ಮತ್ತು ಬಡ್ಜೆಟ್ನಲ್ಲಿ ನಮಗೊಂದು 250 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಇಡೀ ಪೊಲೀಸ್ ಇಲಾಖೆ ಕಳೆದ ಸುಮಾರು ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 13ರಿಂದ 18ರವರೆಗೆ ಅಧಿಕಾರಕ್ಕೆ ಬಂದಾಗ ಮತ್ತು ಈಗ ನಮ್ಮ ಸರ್ಕಾರ ಮತ್ತೊಂದು ಬಾರಿ ಬಂದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಪೊಲೀಸ್ ಇಲಾಖೆಗೆ ವಸತಿಗಳನ್ನು ಕೊಡೋದಾಗ್ಲಿ, ಸವಲತ್ತುಗಳನ್ನು ಕೊಡೋದಾಗ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಪೊಲೀಸ್ ಸರ್ಕಾರದ ಒಂದು ಮುಖ ಇದ್ದ ಹಾಗೆ. ಇಟ್ ಈಸ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದರೆ, ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಅವರ ಮೂಲಕ ಚೆನ್ನಾಗಿದ್ರೆ ಆ ರಾಜ್ಯದಲ್ಲಿ ಬೆಳವಣಿಗೆ, ಅಭಿವೃದ್ಧಿ ಆಗೋದಕ್ಕೆ ಪೂರಕ ಆಗುತ್ತೆ ಎನ್ನುವಂಥ ನಂಬಿಕೆ ನಮಗೆ. ಆ ನಂಬಿಕೆ ಆಧಾರದ ಮೇಲೆ ನಾವು ಪೊಲೀಸ್ ಇಲಾಖೆಯನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಕರ್ನಾಟಕ ಪೊಲೀಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ಕಳೆದ ವರ್ಷ ಇಡೀ ದೇಶದಲ್ಲಿ ನ್ಯಾಯವನ್ನ ಒದಗಿಸಿಕೊಡೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಮಾಡಿದ್ದಾರೆ. ಆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಪ್ರಕಾರ ಕರ್ನಾಟಕ ಪೊಲೀಸ್ ನ್ಯಾಯವನ್ನ ಒದಗಿಸಿಕೊಳ್ಳೋದ್ರಲ್ಲಿ ಮೊದಲನೇ ಸ್ಥಾನ ಇದೆ. ಅಂದ್ರೆ ಅರ್ಥ, ಪೊಲೀಸ್ನವರು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಜನಸಮುದಾಯಕ್ಕೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಅರ್ಥ. ಹಂಗಂತ ಹೇಳಿ ಏನೂ ಆಗ್ಲೇ ಇಲ್ಲ, ತಪ್ಪುಗಳೇ ಆಗ್ಲಿಲ್ಲ, ಅದನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾವುದೇ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಾಗ ನಡೀತಾ ಇರುತ್ತೆ. ಅದನ್ನ ಮೀರಿ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಸ್ಟೇಷನ್ಗಳು ಆಧುನಿಕವಾಗಿ ಆಗ್ತಾ ಇದ್ದಾವೆ. ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರನ್ನ ಬೇರೆ ಒಂದು ರೀತಿಯಲ್ಲಿ ಕಾಣೋದಾಗ್ಲಿ, ಅವ್ರನ್ನ ಒಂದು ರೀತಿಯಲ್ಲಿ ಸ್ನೇಹದಿಂದ ಜನಸ್ನೇಹಿಯಾಗಿ ಕಾಣಬೇಕು ಅಂತ ನಾವೇನು ಸೂಚನೆ ಕೊಟ್ಟಿದ್ದೀವಿ, ಆ ಕೆಲಸ ಕೂಡ ಇವತ್ತು ನಡೀತಾ ಇದೆ. ರಾಯಚೂರು ಜಿಲ್ಲೆನಲ್ಲಿ ವಲ್ತಾಳ್ ಅನ್ನುವಂಥ ಗ್ರಾಮ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಇಡೀ ದೇಶದಲ್ಲಿ ಬೆಸ್ಟ್ ಪೊಲೀಸ್ ಸ್ಟೇಷನ್ ಕ್ಯಾಟಗರಿಯಲ್ಲಿ 3ನೇ ಸ್ಥಾನ ತಗೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಎಲ್ಲೋ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಎಷ್ಟು ಸಮರ್ಥವಾಗಿ ಜನಸೇವೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಅದು ಉದಾಹರಣೆ ಆಗಿದೆ. ನಾವು ಆ ಒಂದು ದೃಷ್ಟಿಯಲ್ಲಿ ನಮ್ಮ ಇರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಗಳನ್ನ ಈಗ ಆ ರೀತಿ ಜನಸ್ನೇಹಿಯಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅವರಿಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಿದ್ದು ಎಲ್ಲೋ ಒಂದು ಕಡೆ ಏನೋ ಒಂದು ಯಾರೋ ಒಬ್ಬರು ಪೊಲೀಸ್ನವ್ರು ಆಗ್ಬೋದು, ಅಥವಾ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು,
ಅಂಥವ್ರು ಏನೋ ಬಂದವರನ್ನ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅಂದಾಗ ಇಲಾಖೆ ಅವರನ್ನು ಸುಮ್ಮನೆ ಬಿಡಲ್ಲ. ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ಪೊಲೀಸ್ ಜನಕ್ಕೋಸ್ಕರ ಜನಸ್ನೇಹಿಯಾಗಿರಬೇಕು. ಜನಸೇವೆಯನ್ನು ಮಾಡುವಂಥ ಪೊಲೀಸ್ ಇರಬೇಕು. ಹಂಗಂತೇಳಿ ನೀವು ಶಿಸ್ತು ಬಿಡಿ, ನಿಮ್ಮ ಡಿಸಿಪ್ಲಿನ್ ಏನು ಇರುತ್ತೆ, ಕಾನೂನು ಏನಿರುತ್ತೆ ಅದನ್ನು ಬಿಟ್ಟುಬಿಡಿ, ಕಾಂಪ್ರಮೈಸ್ ಆಗಿ ಅಂತ ಯಾರು ಹೇಳೋದಿಲ್ಲ. ಕಾನೂನನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ಏನು ಕೆಲಸ ಮಾಡಬೇಕು ಅದನ್ನು ನೀವು ಮಾಡಬೇಕಾಗುತ್ತೆ ಅನ್ನೋದನ್ನು ನಾವು ಆಗಿಂದಾಗ್ಗೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇರ್ತೇವೆ. ಈ ದೃಷ್ಟಿಯಲ್ಲಿ ಕರ್ನಾಟಕ ಪೊಲೀಸ್ ನನಗೆ ಹೆಮ್ಮೆ ಇದೆ. ನಾನು 3ನೇ ಬಾರಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬಹಳ ಹೆಮ್ಮೆ ಇದೆ. ನಮ್ಮ ಪೊಲೀಸ್ ಅನೇಕ ಬದಲಾವಣೆಗಳನ್ನು ತಂದಿದೆ. ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡೋದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಾವು ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಯೋಜನೆಯನ್ನು ಕೇಳಿದಾಗೂ ಕೂಡ ನಮಗೆ ಅವರು ಸಹಕರಿಸಿದ್ದಾರೆ, ಹಣ ಕೊಟ್ಟಿದ್ದಾರೆ, ಉತ್ತೇಜನ